ಪ್ರತಿಯೊಂದು ನಮ್ಮ ಪೂರ್ವಜರು ನಮಗೋಸ್ಕರ ಬಿಟ್ಟೋಗಿರ್ತಕ್ಕಂಥ ಬಳುವಳಿ ಇದು. ಆ್ಯಂಡ್ ಇದು ಪ್ರಿಸೈಸ್ ಆಗಿ ವರ್ಕ್ ಆಗುತ್ತೆ. ನಮ್ಮ ಪೂರ್ವಜರು ನಮಗೋಸ್ಕರ ಬಿಟ್ಟೋದಂಥ ಬಳುವಳಿನ ಇವತ್ತು ಅದೇ ಹೊಸ ಜನ್ರೇಷನ್ಗೆ ಕೊಡ್ತಾ ಬಂದಿದ್ದಾರೆ, ಹಳ್ಳಿಗೆ ಕೊಡ್ತಾ ಬಂದಿದ್ರಿ. ಇದನ್ನ ಇವನ್ ಐ ಆಮ್ ಆಲ್ಸೋ ಎ ಸೈನ್ಸ್ ಸ್ಟೂಡೆಂಟ್. ಓಕೆ, ಐ ಡಿಡ್ ಇನ್ BE ಎಲೆಕ್ಟ್ರಾನಿಕ್ಸ್, MTech ಇನ್ ಕಂಪ್ಯೂಟರ್ ಸೈನ್ಸ್, PhD ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ MD ಇನ್ ಅಕ್ಯುಪಂಚರ್ ಆ್ಯಂಡ್ PhD ಇನ್ ಅಕ್ಯುಪಂಚರ್. ಇಷ್ಟೆಲ್ಲ ಮಾಡಿದ್ರು ಸೊ ಆಸ್ ಎ ಸೈನ್ಸ್ ಸ್ಟೂಡೆಂಟು ಈ ಕಲರ್ಸ್ ಆಯಿತು, ಅಕ್ಯುಪ್ರೆಷರ್ ಆಯಿತು, ಆಯುರ್ವೇದನ ಆಯಿತು, ಫಸ್ಟು ಡೌಟ್ಫುಲ್ ಆಗೇ ನೋಡಿದ್ದು ಏನಿದೆ ಇದರಲ್ಲಿ, ಏನಿದು ಬಣ್ಣ ಹಾಕೊಂಡು ಹೋಗ್ಬಿಡುತ್ತಾ ಏನು, ಯಾಕಂದ್ರೆ ಫ್ರೀಯಾಗಿ ಎಲ್ಲೆಲ್ಲ ಮನೆಲ್ಲ ಸಿಗ್ತಾವಲ್ಲ, ಇವೆಲ್ಲ ಐಕ್ಲೆಲ್ಲ ಹಾಕೊಂಡು ಆಡಾಡ್ತಿರ್ತೀವಲ್ಲ, ಇದೆಲ್ಲ ಏನು ಕಾಯಿಲೆಗಳು ಹೋತಪ್ಪ. ಹೌದು. ಸೊ ನಾನು ಒಂದು ಡೌಟ್ಫುಲ್ ಆಗಿ ಇದನ್ನ ನೋಡಿದ್ದು. ಈ ಫೀಲ್ಡಿಗೆ ಬಂದಿದ್ದು ನಾನು 2007-8 ಟೈಮಲ್ಲಿ. ಓಕೆ. ಸೊ ಡೆಫಿನೆಟ್ ಆಗಿ ನಮ್ಮ ಮನೇಲಿ 6 ಜನ ಮಕ್ಕಳು, ಬಟ್ ಎಲ್ಲರೂ SSLCನೇ ಓದಿರೋದು. ಎಷ್ಟೊಂದು ಡಿಗ್ರಿ ಮಾಡ್ಕೊಂಡಿರೋದು. ಉಳ್ದವ್ರದ್ದು ಯಾರು ಓದಿಲ್ಲಲ್ಲ, ಎಲ್ಲ ಉಳ್ದಿದ್ದು ನನಗೆ ಕೊಟ್ಬಿಟ್ಟಿದ್ದಾನೆ ದೇವರು. ಓಕೆ. ಸೊ ನಮ್ಮ ಕಡೆ ತುಂಗಭದ್ರಾ ಅಚ್ಚುಕಟ್ಟೆ ಏನಂದ್ರೆ SSLC ಓದಿದ್ದೇನೆಂದ್ರೆ ನೆಕ್ಸ್ಟ್ ಭತ್ತದ ಗದ್ದೆ ಕರ್ಕೊಂಡು ಹೋಗಿ ವ್ಯವಸಾಯ ಮಾಡೋದು. ಬಟ್ ಮನೇಲಿ ನಾನು ಒಬ್ಬನೇ ಓದಿರೋದ್ರಿಂದ ಒನ್ಸ್ 2007-8 ನನ್ನ ಫೋನಲ್ಲಿ ಆಲ್ಮೋಸ್ಟ್ ಬಳ್ಳಾರಿನಲ್ಲಿ ಇರ್ತಕ್ಕಂಥ ಎಲ್ಲ ಸ್ಪೆಷಲಿಸ್ಟ್ ಫೋನ್ ನಂಬರ್ಸ್ ನನ್ನ ಹತ್ರ ಇತ್ತು. ಯಾಕಂದ್ರೆ ಎಲ್ಲರನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ನಾನೇ ಅಲ್ವಾ. ಸೊ ಇವನ್ ನಮ್ಮ ಫ್ರೆಂಡ್ಸು ಸುಮಾರು ಜನ MBBS ಆಯುರ್ವೇದಿಕ್ ಡಾಕ್ಟರ್ಸ್ ಎಲ್ಲ ಇದ್ರು. ಸೊ ಡೆಫಿನೆಟ್ ಆಗಿ ಅದೊಂದು ಟ್ರಿಗರಿಂಗ್ ಪಾಯಿಂಟ್ ಬಂತು ನನಗೆ 2008 ಸೊ ನಮ್ಮಪ್ಪರಿಗೆ ಈ ಎಸಿಡಿಟಿ, ಗ್ಯಾಸ್ಟ್ರಿಟಿಸು ಅದಕ್ಕಿದಕ್ಕೆ ಅಂತ ನಾನು ಆಯುರ್ವೇದಿಕ್ ಮೆಡಿಸಿನು, ಇಂಗ್ಲೀಷ್ ಮೆಡಿಸಿನ್ ಕೊಟ್ಟು ತಗೊಂಡು ಸ್ವಲ್ಪ ಚೆನ್ನಾಗಿದ್ದಾರೆ. ಮತ್ತೆ ಸೇಮ್ ಪ್ರಾಬ್ಲಮ್, ಟ್ಯಾಬ್ಲೆಟ್ ತಗೊಂಡು ಮತ್ತೆ ಸೇಮ್ ಪ್ರಾಬ್ಲಮ್ ರಿಲೀಫ್ ಆಗುತ್ತೆ, ವಾಪಸ್ ಆಗುತ್ತೆ. ಸೊ ಅದಾದ್ಮೇಲೆ ನಮ್ಮ ಕಸಿನ್ ಬ್ರದರಿಗೊಬ್ಬರಿಗೆ ಪೈಲ್ಸ್ ಆಪರೇಷನ್ ಆಯಿತು. ಆದಮೇಲೆ ಒಂದು 3-6 ಮಂತ್ಸ್ ಆದ್ಮೇಲೆ ಮತ್ತೆ ಆಯಿತು. ಓಕೆ, ಅದು ಎಂಡೇ ಇಲ್ಲ. ಮತ್ತೆ ಅವನು ಕ್ಷಾರಸೂತ್ರ ಮಾಡಿಸ್ಕೊಂಡ ಆಯುರ್ವೇದಕ್ಕೆ ಹೋಗಿ, ಮತ್ತೆ ಬಂತು. ಆಮೇಲೆ ಅದೇನೋ ಮಾಡರ್ನ್ ಆಗಿ ಬಂದಿದೆ ಹೊಸದಾಗಿ ಸ್ಪಿಂಟೋರೆಕ್ಟಮಿ ಅಂತೇಳಿ ಅದನ್ನ ಮಾಡಿಸ್ತಾರೆ, ಅದು ಬಂತು. ಆಮೇಲೆ ಸರ್ಜರಿ ಇಲ್ಲ, ಅದನ್ನ ಲಿಕ್ವಿಡ್ ನೈಟ್ರೋಜನ್ ಇಟ್ಬಿಟ್ಟು ಕರಗಿಸ್ಬಿಡ್ತಾರಂತ ಒಂದು ಕ್ರಯೋ ಸರ್ಜರಿ ಅಂತ ಮಾಡಿದ್ರು, ಅದು ಮತ್ತೆ ಬಂತು. ಅವ್ನು ಬಂದು ನನಗೆ ಕೇಳ್ದ, ಬಸವರಾಜ್ ನೀನೇನೋ ಅಕ್ಯುಪ್ರೆಷರ್, ಕಲರ್ ಥೆರಪಿ ಏನೋ ಮಾಡ್ತೀಯಲ್ಲ, ನನಗೇನಾದ್ರು ಮಾಡು, ತುಂಬ ಪೈಲ್ಸ್ ಪ್ರಾಬ್ಲಮ್ ಇದೆ, ಸಫರ್ ಆಗ್ತದೆ ಅಂತೇಳಿ. ಅವ್ನು ನಿಮ್ಮ ಕೈಯಲ್ಲಿ ಇದೊಂದೇ ಕಲರ್ ಕೊಟ್ಟಿದ್ದು, ಬ್ಲೂ, ಡಾರ್ಕ್ ಬ್ಲೂ. ಇಲ್ಲಿ ನೋಡಿ, ಡಾರ್ಕ್ ಬ್ಲೂ. ಬಲಗೈ ಕಿರುಬೆರಳು, ಇಲ್ಲೊಂದು ಡಾರ್ಕ್ ಬ್ಲೂ ಹಾಕಕ್ಕೆ ಹೇಳ್ದೆ, ಹಾಗೆ ಇಷ್ಟೇ. ಇದೊಂದು ಡಾರ್ಕ್ ಬ್ಲೂ. ಓಕೆ. ಮತ್ತೆ ಎಡಗೈ ತಂಬು ಹೆಬ್ಬೆರಳಿಗೆ ಇಲ್ಲೊಂದು ಡಾರ್ಕ್ ಬ್ಲೂ, ಫುಲ್ ರೌಂಡ್. ಓಕೆ. ಒಂದು 2 ವಾರ ಹಾಕೊಂಡು ಬಾ ಅಂತ ಹೇಳ್ದೆ. ಅವ್ನು 2 ವಾರ ಬಿಟ್ಟು ಫೋನ್ ಬರಲಿಲ್ಲ. ಫೋನ್ ಮಾಡ್ದೆ, ನಾನೇನು ಬರೋದಿಲ್ಲ ಬಸವರಾಜ್, ನಾರ್ಮಲ್ ಆಗಿದ್ದೀನಿ ಇವಾಗ ಅಂದ. ಅಂದ್ರೆ ಸೊ ಎಡಗೈಗೆ, ಬಲಗೈ ಉಗುರು, ಕಿರುಬೆರಳಿಗೆ ಇಲ್ಲಿ ಡಾರ್ಕ್ ಬ್ಲೂ, ಇಲ್ಲೊಂದು ಡಾರ್ಕ್ ಬ್ಲೂ. 2 ವಾರ ಆದ್ಮೇಲೆ ಫೋನ್ ಮಾಡಿದೆ, ನಾನು ಆರಾಮಿದ್ದೀನಿ, ಏನೇನು ತೊಂದರೆ ಇದ್ರೆ ಮತ್ತೆ ಬರ್ತೀನಿ, ಇಲ್ಲಾಂದ್ರೆ ನಾನೇನು ಆರಾಮಿದ್ದೀನಿ ಅಂತಂದೆ. ಸೊ ಸೀದಾ ಕಾನ್ಫಿಡೆನ್ಸ್. ಅಂದ್ರೆ ಜನಕ್ಕೆ ನಮ್ಮಂತ ಹೀಲರ್ಸ್ನ, ಡಾಕ್ಟರ್ಸ್ನ ನೋಡಕ್ ಇಷ್ಟ ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಸ್ವಲ್ಪ ಆರಾಮಾಗಿ ಫೋನ್ ಮಾಡಿ ಹೇಳ್ತಾರೆ, ನಿನ್ನ ಹತ್ರ ಬರಲ್ಲ ನನ್ನ ಅಂತ. ಬಟ್ ಯಾರಿಗೂ ಡಾಕ್ಟರ್ನ ಈ ಲ್ಯಾಬೊರೇಟರೀಸು ಟೆಸ್ಟ್ಗಳಿಗೆ ಇಷ್ಟ ಇಲ್ಲ, ಬಟ್ ಆದ್ರೂ ಹೋಗ್ತಾ ಇದಾರೆ. ಯಾಕೆ ಅಂತ ಕರ್ಸ್ಕೊತಾ ಇದಾರೆ ಕೆಲವರು, ಬಟ್ ವಿಧಿ ಇಲ್ಲ. ಯಾಕಾಗಿ ಇವ ನೋಡಿ, ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ, ಒಬ್ಬ ಕಾಮನ್ ಮ್ಯಾನ್, ಸಾಮಾನ್ಯ ಪ್ರಜೆಗೆ, ಒಬ್ಬ ರೈತನಿಗೆ, ಒಬ್ಬ ಕೂಲಿ ಕಾರ್ಮಿಕನಿಗೆ, ಅವನಿಗೆ ಫಸ್ಟು ಒಂದು ಸಾಮಾನ್ಯ ಜ್ಞಾನ ಬರಬೇಕು. ಏನು, ಈ ಕಾಯಿಲೆ ಯಾಕೆ ಬರ್ತಾ ಇದೆ, ಅಲ್ಲಿ ತನಕನು ಅವನು ಸಂಪೂರ್ಣವಾಗಿ ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿರ್ತಾನೆ. ಹೌದು, ಸಂಪೂರ್ಣ ನಂಬಿಕೆ ಡಾಕ್ಟರ್ ಮೇಲೆ. ಇವಾಗ ನೋಡಿ, ಸಿಂಪಲ್, ಇವಾಗ ಮೋಷನ್ ಹೋಗೋ ಜಾಗದಲ್ಲಿ ಆನಸ್ ಅಲ್ಲಿ ಸ್ಪಿಂಟರ್ ನರ್ವ್ಸ್ ಇರ್ತವೆ. ಅಂದ್ರೆ ನೀವು ಐಚ್ಛಿಕ ಅನೈಚ್ಛಿಕ ಸ್ನಾಯುಗಳು ಅಂತಾರಲ್ವಾ, ಐಚ್ಛಿಕ ಸ್ನಾಯುಗಳು, ಅದನ್ನ ನೀವು ಕ್ಲೋಸ್ ಮಾಡಬಹುದು, ಓಪನ್ ಮಾಡಬಹುದು. ದಿಸ್ ಇಸ್ ಸ್ಪಿಂಟರ್ ನರ್ವ್ಸ್ ದೇ ಅಲ್ವಾ. ಸೊ ಈ ಸ್ಪಿಂಟರ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಬಟ್ ಕೆಲವ್ರಿಗೆ ಏನಾಗುತ್ತೆ, ತುಂಬಾ ಜನ ಕಾನ್ಸ್ಟಿಪೇಷನ್ ಇದ್ದಾಗ ಅದು ಒತ್ತಡ ಆಗುತ್ತೆ. ಒತ್ತಡ ಆದಾಗ ಅಲ್ಲಿರೋ ಬ್ಲಡ್ ವೇನ್ಸ್ ರಪ್ಚರ್ ಆಗುತ್ತೆ, ರಕ್ತನಾಳಗಳು ಹರಿದೋದಾಗ ಅದು ಪೈಲ್ ತರ ಆಚೆ ಬರುತ್ತೆ. ತುಂಬಾ ಒತ್ತಡ ಬಿದ್ದಾಗ. ಇನ್ನು ಕೆಲವರಿಗೆ ರಕ್ತ ಏನು ಬರಲ್ಲ,
ರಕ್ತನೇ ಬಂದಿರಲ್ಲ, ಡ್ರೈ ಪೈಲ್ಸ್ ಅಂತ ಕರೀತಾರೆ. ಆದ್ರೂ ಅದು ಆಚೆ ಬಂದಿರುತ್ತೆ ಪೈಲ್. ಓಕೆ, ಯಾಕಾಗಿ ಬಂತು ಇದನ್ನ ಡಾಕ್ಟರ್ ಪೇಷಂಟ್ಗೆ ಹೇಳಲ್ಲ, ಯಾಕೆ ಬಂತು ಅಂತಾನು ಹೇಳಲ್ಲ. ಎಲ್ರೂ ಅಷ್ಟೇ, ಪ್ರತಿಯೊಬ್ರು ಏನಾಗಿದೆ ಅನ್ನೋದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ನಾನು ಏನಂದ್ರೆ ಅದು ಡಾಕ್ಟರ್ ಇರ್ಬೋದು, ಹೀಲರ್ಸ್ ಇರ್ಬೋದು, ಯೋಗ ಥೆರಪಿಸ್ಟ್ ಇರ್ಬೋದು, ನೀವು ಯಾರಿಗೆ ಟ್ರೀಟ್ಮೆಂಟ್ ಕೊಟ್ರು ಏನಾಗಿದೆ ಅಂತ ಟ್ರೀಟ್ಮೆಂಟ್ ಕೊಡ್ತಿರಲ್ವಾ, ಆ ಪೇಷಂಟಿಗೆ ನಾವು ಹೇಳ್ಬೇಕು ಇದು ಯಾಕಾಗಿದೆ, ಯಾಕಾಗಿ ಬಂದಿದೆ, ಯಾಕೆ ಬಂತು ಅದು ಹೇಳ್ಬೇಕು. ಹೇಳಿ ಸತ್ಯ. ಅದು ಬಂದಾಗ ಒಂದು ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ಬಿಡ್ತಾರೆ, ಅದೇನೋ ಒಂದು ಆಪರೇಷನ್ ಮಾಡಿ ಕಳಿಸ್ಬಿಡ್ತಾರೆ. ಆದ್ರೆ ಯಾಕೆ ಬಂತು ಅಂತ ಹೇಳಲ್ಲ. ಅದನ್ನ ಹೇಳಿದ್ರೆ ಅವ್ನು ಮತ್ತೆ ವಾಪಸ್ ಬರಲ್ಲ ನಮ್ಮ ಹತ್ರ, ಬರಬಾರ್ದು. ಪ್ರಿಕಾಕ್ಷನ್ ಏನ್ ತಗೋಬೇಕು ಅಂತ ಹೇಳಲ್ಲ. ದಿನ 250-300 ಪೇಷಂಟ್ ನೋಡ್ತೀನಿ. ನನ್ನ ಮೋಟೋ ಒಂದೇ, ನಮ್ಮ ಹತ್ರ ಬಂದರು ವಾಪಸ್ ಬರಬಾರ್ದು ಅಂತಾನೆ ಇವತ್ತು ಬಸವಾಕ್ಯೂ ಅಕಾಡೆಮಿನಲ್ಲಿ ಹೆಚ್ಚು ಕಡಿಮೆ ಒಂದು 3000 ವಿಡಿಯೋಸ್ ಇದೆ. ನೀವು ಯಾವುದೇ ಕಾಯಿಲೆಗೆ ನೀವು ಜಸ್ಟ್ ಟೈಪ್ ಮಾಡಿ ಬಸವಾಕ್ಯೂ ಅಕಾಡೆಮಿ ಪೈಲ್ಸ್, ಬಸವಾಕ್ಯೂ ಅಕಾಡೆಮಿ ಬ್ಯಾಕ್ ಪೇನ್, ಬಸವಾಕ್ಯೂ ಅಕಾಡೆಮಿ ಚೆಸ್ಟ್ ಪೇನ್, ನಿಮ್ಗೆ ಆ ವಿಡಿಯೋ ಬರುತ್ತೆ. ಅಲ್ಲಿ ನಾವು ಮೂಲ ಕಾರಣ ಹೇಳಿರ್ತೀವಿ. ಈಗ ಡಾಕ್ಟರ್ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಅಲ್ಲಿ ಪೈಲ್ಸ್ ಆಗಿದೆ, ಪಿಸ್ಟುಲ್ ಆಗಿದೆ, ಫಿಜರ್ ಆಗಿದೆ ಅಂದ್ರೆ ಎಲ್ಲ ಅಲ್ಲೇ ಹೋಗಿ ಚೆಕ್ ಮಾಡ್ತಾರೆ. ಸರ್ಜರಿ ಮಾಡ್ತೀವಿ, ಕ್ಷರಸೂತ್ರ ಮಾಡ್ತೀವಿ, ಇನ್ನೊಂದೇನೋ ಆಯಿಂಟ್ಮೆಂಟ್ ಕೊಡ್ತೀವಿ, ಇದು ಮಾಡ್ತೀವಿ, ಇದು ಒಂದು ಕ್ಯಾಮ್ರಾ ಹಾಕಿ ನೋಡ್ತೀವಿ. ಇಲ್ಲೆಲ್ಲ ನೋಡ್ಬೇಕಾಗಿರೋದು ಈ ಆನಸ್ ನ, ಈ ಗುದದ್ವಾರನ ಕಂಟ್ರೋಲ್ ಮಾಡ್ತಕ್ಕಂಥ ಆರ್ಗನ್ಸ್ ಯಾವುದು, ಇದನ್ನ ಅದರ ಮೂಲ ಯಾವುದು ಅಂತ ಔಷಧಿ ಕೊಟ್ಬಿಡೋಣ ಅಂತ ಹೋಗ್ಬಿಡ್ತಾರೆ ಅವರು. ರೂಟ್ ಕಾಸ್ ಎಲ್ಲಿರೋದು ಗೊತ್ತಾ? 2 ಆರ್ಗನ್ ಅಲ್ಲಿ ಇರುತ್ತೆ. ಒಂದು ಗುಲ್ಮ ಇಲ್ಲಿ ಬರುತ್ತೆ, ಇಂಗ್ಲಿಷ್ ಅಲ್ಲಿ ಸ್ಪ್ಲೀನ್ ಅಂತ ಕರೀತಾರೆ. ಎರಡನೇದು ಕಿಡ್ನಿ, ಮೂತ್ರಪಿಂಡಗಳು. ಸ್ಪ್ಲೀನ್ ಯಾವ ಒಂದು ತತ್ವಕ್ಕೆ ಸಂಬಂಧಪಟ್ಟಿರೋದು ಅಂತಂದ್ರೆ ಸ್ಪ್ಲೀನ್ ಪೃಥ್ವಿ ತತ್ವ, ಭೂತತ್ವ. ಈ ಭೂತತ್ವದ ಗುಣ ಏನಪ್ಪಾ ಅಂದ್ರೆ ಹಿಡ್ದಿಟ್ಕೊಳೋದು. ನೀವು ಭೂಮಿಗೆ ಏನಾದ್ರೂ ಕೊಡಿ, ಏನ್ ಮಾಡುತ್ತೆ ಅದು ಎಲ್ಲ ತಗೊಳ್ತೇವೆ, ಇಟ್ಕೊಳ್ಳುತ್ತೆ. ಅದೇ ತರ ನಮ್ಮ ದೇಹದಲ್ಲಿ ಎಲ್ಲಾವುದು ಇನ್ ಪೊಸಿಷನ್ ಅಲ್ಲಿ ಇದೆ ಅಂದ್ರೆ ನನ್ನ ಪೃಥ್ವಿ ಚೆನ್ನಾಗಿದೆ ಅಂತ ಹಿಡ್ದಿಟ್ಕೊಂಡಿದ್ದೀನಿ ನಾನು. ಕೆಲವ್ರಿಗೆ ಏನಾಗಿರುತ್ತೆ, ಇಲ್ಲಿ ಗದ್ದ ಜೋತ್ ಬೀಳುತ್ತೆ, ಕೆನ್ನೆ ಜೋತ್ ಬೀಳುತ್ತೆ. ಓಕೆ, ಕೆಲವರಿಗೆ ಹೊಟ್ಟೆ ಮುಂದೆ ಬರುತ್ತೆ, ಕೆಲವರಿಗೆ ಇಲ್ಲಿ ಅರ್ನಿಯ ಆಗುತ್ತೆ. ಓಕೆ, ಸೊ ಈ ತರ ಈ ಸ್ನಾಯುಗಳು ಜೋತ್ ಬೀಳೋದು ಯಾವಾಗ ಅಂದ್ರೆ ನಿಮ್ಮ ಪೃಥ್ವಿ ತತ್ವ ವೀಕ್ ಆದಾಗ, ಅಂದ್ರೆ ನಿಮ್ಮ ಸ್ಪ್ಲೀನ್ ವೀಕ್ ಆದಾಗ. ಈವನ್ ಮೋಷನ್ಗೆ ಹೋಗೋ ಜಾಗದಲ್ಲಿ ಪೈಲ್ಸ್ ಆಚೆ ಬಂದಿದೆ, ಅಲ್ಲಿರೋ ಸ್ನಾಯುಗಳು ಜೋತು ಬಿದ್ದಿದೆ ಅಂದ್ರೆ ಅದಕ್ಕೆ ಅರ್ಥ ಪೃಥ್ವಿ ತತ್ವ ಕಡಿಮೆ ಇದೆ. ಪೃಥ್ವಿ ವೀಕ್ ಆಗಿದೆ ಅಷ್ಟೇ, ಹಿಡಿದಿಟ್ಕೊಳಕ್ ಆಗ್ತಿಲ್ಲ. ನಾರ್ಮಲಿ ಲೇಡೀಸ್ಗೆ ಆಗುತ್ತೆ, ಡೆಲಿವರಿ ಆದ್ಮೇಲೆ ಪೈಲ್ಸ್ ಆಗುತ್ತೆ. ಯಾಕೆ ಅಂದ್ರೆ 9 ತಿಂಗಳು ಮಗನ್ನ ಓಲ್ಡ್ ಮಾಡಿರ್ತಾರೆ ಬಾಡಿ. ಆ ಓಲ್ಡ್ ಮಾಡಿ ನಿಮ್ಮ ಸ್ಪ್ಲೀನ್ ಸ್ವಲ್ಪ ವೀಕ್ ಆಗಿರುತ್ತೆ. ಓಕೆ, ಆ ಸ್ಪ್ಲೀನ್ ನ ಸ್ಟ್ರೆಂಥನ್ ಮಾಡಬೇಡಿ, ಪೃಥ್ವಿ ತತ್ವನ ಸ್ಟ್ರೆಂಥನ್ ಮಾಡಬೇಡಿ. ಪೈಲ್ಸ್ ಫ್ಯೂಚರ್ ಎರಡೂ ಇರಲ್ಲ. ನಾಟ್ ಓನ್ಲಿ ಪೈಲ್ಸ್ ಫ್ಯೂಚರ್, ನಿಮ್ಗೆ ಏನಾದ್ರು ಗದ್ದ ಚಿನ್ನ ಡಬಲ್ ಚಿನ್ನ ಆಗಿದ್ರೆ ಅದು ಹೋಗ್ಬಿಡುತ್ತೆ. ಅರ್ನಿಯ ಆಗಿದ್ರೆ, ಅಂಬ್ಲಿಕರ್ ಅರ್ನಿಯ ಆಗಿದ್ರೆ ಕ್ಲಿಯರ್ ಆಗಿಬಿಡುತ್ತೆ. ಇವನ್ ಆಸಿಡ್ ರಿಫ್ಲೆಕ್ಸ್ ಆಗ್ತಿದ್ರೆ ಸ್ಟಾಪ್ ಆಗುತ್ತೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಪೈಲ್ಸು ಕೂಡ ಕಲರ್ ಥೆರಪಿನಲ್ಲಿ ಅಂದ್ರೆ ಬಣ್ಣ ಸಂಪೂರ್ಣವಾಗಿ ವಾಸಿ ಆಗುತ್ತೆ. ನಾಟ್ ಓನ್ಲಿ ಪೈಲ್ಸ್, ಅವರು ಬರಲ್ಲ ನಿಮ್ಮ ಹತ್ರ, ಬರಬಾರ್ದು, ಕಾಯಿಲೆನೂ ಅವ್ರ ಹತ್ರ ಬರಬಾರ್ದು. ಸೊ ಅವರು ನಮ್ಮ ಹತ್ರ ಬರಬಾರ್ದು, ಕಾಯಿಲೆನೂ ಕೂಡ ಅವ್ರ ಹತ್ರ ಬರಬಾರ್ದು. ಅಂದ್ರೆ ಬಣ್ಣ ಚಿಕಿತ್ಸೆಯಲ್ಲಿ ಅದ್ಭುತವಾದ ಚಿಕಿತ್ಸೆ, ಈ ಬಣ್ಣಗಳಲ್ಲಿದೆ ಮಹತ್ವ, ಇದರಲ್ಲಿದೆ ಆ ತಾಕತ್ತು. ಇನ್ನೊಂದೇ ಕಲರ್ ಕೊಡ್ತೀನಿ ನೋಡಿ, ಯೆಲ್ಲೋ ಕಲರ್. ಇದು ಪೈಲ್ಸ್ ನ ಶ್ರಿಂಕ್ ಮಾಡುತ್ತೆ. ಡಾರ್ಕ್ ಬ್ಲೂ ಏನ್ ಮಾಡುತ್ತೆ ಅಂದ್ರೆ ಆಕಾಶ ತತ್ವನ ಕಡಿಮೆ ಮಾಡುತ್ತೆ. ಅಂದ್ರೆ ಆಕಾಶ ಅಂದ್ರೆ ಏನು, ಹರಡ್ಕೊಂಡಿರೋದು. ಪೈಲ್ಸ್ ಹಿಂಗ್ ಓಪನ್ ಆಗ್ಬಿಡಿರುತ್ತೆ, ಅದನ್ನ ಕ್ಲೋಸ್ ಮಾಡೋದು, ಆ ಕ್ಲೋಸ್ ಮಾಡೋದು ಡಾರ್ಕ್ ಬ್ಲೂ. ಡಾರ್ಕ್ ಬ್ಲೂ. ಇಲ್ಲಿ ಡಾರ್ಕ್ ಬ್ಲೂ ಆಗದೆ ಮೋಷನ್ ಫ್ರೀ ಆಗುತ್ತೆ. ಬಟ್ ಆ ಮಸಲ್ ಸ್ಟ್ರೆಂಥನ್ ಆಗಿರಲ್ಲ. ಮತ್ತೆ 3 ತಿಂಗಳಾದ್ಮೇಲೆ 6 ತಿಂಗಳಾದ್ಮೇಲೆ ಮತ್ತೆ ಬರ್ಬೋದು. ಮತ್ತೆ ಬರಬಾರ್ದು ಅಂದ್ರೆ ಮಸಲ್ ಸ್ಟ್ರೆಂಥನ್ ಆಗ್ಬೇಕು. ಮಸಲ್ ನ ಹಿಡಿದಿಟ್ಕೊಳೋ ಆರ್ಗನ್ ಯಾವುದು ಅಂದ್ರೆ ಪೃಥ್ವಿ ತತ್ವ, ಅಂದ್ರೆ ಸ್ಪ್ಲೀನ್. ನಮ್ಮ ದೇಹದಲ್ಲಿ ಸ್ಪ್ಲೀನ್ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ. ಇದು ಸ್ಪ್ಲೀನ್ ಇಲ್ಲಿ. ಸೊ ನೋಡಿ, ದೇಹ ಇದು ತಲೆ ಭಾಗ, ಓಕೆನಾ? ಇದು ಎದೆ ಭಾಗ. ಓಕೆ, ಇದು ತಲೆ ಭಾಗ, ಇದು ಎದೆ ಭಾಗ. ತಲೆ ಭಾಗ, ಎದೆ ಭಾಗ. ಇದು ಹೊಟ್ಟೆ, ಇದು ಲಿವರು, ಇದು ಕರಳುಗಳು. ಇವೆರಡು ದೊಡ್ಡ ಇದೆ ನೋಡಿ,
ಹೌದು. ಬೆರಳುಗಳು ಹ್ಮ್. ಕಾಣಿಸ್ತಿದೆನಾ? ಕಾಲುಗಳು. ಇವೆರಡು ಕಾಲುಗಳು, ಇವೆರಡು ಕೈಗಳು. ಇದು ದೇಹದ ಮುಂಭಾಗ, ಇದು ದೇಹದ ಹಿಂಭಾಗ. ಇದು ಇನ್ ಸರ್ಫೇಸ್, ಇದು ಯಾಂಗ್ ಸರ್ಫೇಸ್ ಅಂತೀವಿ. ಹೌದು. ಸೊ ಇವಾಗ ಇದು ಎದೆ ಭಾಗ, ಎದೆ ಕೆಳಗಡೆ ಸ್ಪ್ಲೀನ್ ಇರೋದು ಅಲ್ವಾ? ನೋಡಿ, ಇದು ಎದೆ ಕೆಳಗಡೆ ಇಲ್ಲಿ. ಹೆಬ್ಬೆಟ್ಟಿಂದ ಕೆಳಗಡೆ ಬಂದ್ರೆ ಹೀಗೆ ಈ ಭಾಗದಲ್ಲಿ ಸ್ಪ್ಲೀನ್ ಬರುತ್ತೆ. ಈ ಯೆಲ್ಲೋ ಕಲರ್ ಆಗ್ಬೇಕು ಅದಕ್ಕೆ. ಭೂಮಿದು ಕಲರ್ ಯಾವ್ದಪ್ಪ ಅಂದ್ರೆ ಎಲ್ಲೋ. ಯಾಕೆ ಅಂದ್ರೆ ನೀವು ನೋಡಿ, ಯಾವುದೇ ಭೂಮಿಗೆ ವಾಪಸ್ ಹೋಗ್ಬೇಕಂದ್ರೆ ಯೆಲ್ಲೋ ಕಲರ್ ಆಗುತ್ತೆ. ಎಲೆ ಇರ್ಬೋದು, ಹಣ್ಣು ಇರ್ಬೋದು, ಪ್ರತಿಯೊಂದು ಯೆಲ್ಲೋ ಆಗುತ್ತೆ ಭೂಮಿಗೆ ಉದ್ರೋಗೋದು ಕೆಳಗಡೆ. ನೀನು ಕೆಳಗೆ ಹೋಗ್ಬಿಡೋದು ಎಲ್ಲ ಆದ್ರೇನೆ. ಯಾರು ಸಾಯೋದಕ್ಕಿಂತ ಮುಂಚೆ ಕಣ್ಣು ಎಲ್ಲೋ ಹಳದಿ ಆಗ್ಬಿಟ್ಟಿರಿ. ಹಳದಿ ಆಗಿದಾರೆ ಅಂದ್ರೆ ಅವರು 15 ದಿವಸ ತಿಂಗಳೊಳಗೆ 100% ಟಿಕೆಟ್ ತಗೋತಾರೆ. ಸಿಂಪ್ಟಮ್ಸ್ ಬಂತು ಅಂತ. ಇವನ್ ಈ ಎಲೆಗಳು ಅಷ್ಟೇ, ಎಲ್ಲ ಆಗಿದೆ ಅಂದ್ರೆ ಇನ್ನು ಎದೆ ಬೀಳುತ್ತೆ ಅಂತ. ಹೌದು, ಗೊತ್ತಾಗ್ಬಿಡುತ್ತೆ. ಅಂದ್ರೆ ಪೃಥ್ವಿ, ಅದು ನಿನ್ನ ದೇಹದಲ್ಲಿ ಪೃಥ್ವಿ ವೀಕ್ ಆಗಿದೆ ಅಂತಂದ್ರೆ ಯು ಕ್ಯಾನ್ ಗಿವ್ ಎಲ್ಲೋ. ಹೇಗೆ ಅಂದ್ರೆ ನೋಡಿ, ಈ ಸ್ಪ್ಲೀನಿಗೆ ಎಲ್ಲೋ ಕೊಡಿ. ಈ ಎಲ್ಲೋ ಕೊಟ್ಟು ಅದಾದ್ಮೇಲೆ ಈ ಎಲ್ಲೋ ಸುತ್ತ ಸ್ಕೈ ಬ್ಲೂ ಹಾಕಿ. ಓಕೆ, ಸ್ಕೈ ಬ್ಲೂ. ಸ್ಕೈ ಬ್ಲೂ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಇದು ಸರ್ಕ್ಯುಲೇಷನ್ ಮಾಡುತ್ತೆ. ಯಾವುದೇ ಒಂದು ಆರ್ಗನ್ ಸ್ಟ್ರೆಂಥನ್ ಆಗಬೇಕು ಅಂತಂದ್ರೆ, ನೀನು ಸ್ಟ್ರಾಂಗ್ ಆಗ್ಬೇಕಂದ್ರೆ ಏನು, ಊಟ ತಿಂತೀಯ. ಅದೇ ತರ ಒಂದು ಆರ್ಗನ್ ಸ್ಟ್ರೆಂಥನ್ ಆಗ್ಬೇಕಂದ್ರೆ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಬೇಕು. ಯಾಕಂದ್ರೆ ಬ್ಲಡ್ ಅಲ್ಲೇ ಗ್ಲೂಕೋಸು, ನ್ಯೂಟ್ರಿಯನ್ಸು, ಈವನ್ ವಿಟಮಿನ್ಸ್, ನೀವು ಉಸಿರಾಡಿರೋ ಆಕ್ಸಿಜನ್ ಎಲ್ಲ ಬ್ಲಡ್ ಅಲ್ಲಿ ಇರುತ್ತೆ. ಸೊ ಈ ಸ್ಕೈ ಬ್ಲೂ ಒಂದು ಅದ್ಭುತ ಕಲರ್. ಹೇಗ್ ಗೊತ್ತಾ, ಇದೆಲ್ಲ ಹಾಕ್ತಿರೋ ಆ ಆರ್ಗನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸ್ಪ್ಲೀನಿಗೆ ನಾನು ಸ್ಟ್ರೆಂಥನ್ ಮಾಡಬೇಕು, ಸ್ಪ್ಲೀನಿಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದಕ್ಕೆ ಸ್ಕೈ ಬ್ಲೂ ಹಾಕಿದ್ದೀನಿ. ಎಲ್ಲೋ ಸ್ಟ್ರೆಂತ್ ಮಾಡೋದಕ್ಕೆ, ಸ್ಕೈ ಬ್ಲೂ ಬ್ಲಡ್ ಸರ್ಕ್ಯುಲೇಷನ್ಗೆ. ಇದನ್ನ ನೀವು 1 ವಾರ ಹಾಕಿದ್ರಿ ಅಂದ್ರೆ ನಿಮ್ ಡೈಜೆಷನ್ ಸೂಪರ್, ಮಸಲ್ ಸೂಪರ್, ಮಸಲ್ ಟೋನ್ ಬರುತ್ತೆ. ನೋಡಿ, ನಿಮ್ ಮಸಲ್ಸ್ ನನ್ನ ಮಸಲ್ಸ್ ಜಸ್ಟ್ ಹಿಂಗ್ ತೋರಿಸಿ, ಈ ಟೋನ್ ಬರ್ಬೇಕು. ಇದು ಹೆಂಗೆ ಇಲ್ಲಿ ಟೋನ್ ಬರಬೇಕು, ಮೆತ್ತಗಿರಬಾರ್ದು, ಸ್ಟಿಫ್ ಆಗಿರಬಾರ್ದು. ಓಕೆ, ಈ ಟೋನ್ ಬೇಕು ಅಂದ್ರೆ ಸ್ಪ್ಲೀನ್ ಮಸಲ್ ಟೋನ್ ಕೊಡುತ್ತೆ ನಿಮ್ಗೆ. ಓಕೆ, ಸ್ಪ್ಲೀನ್ ಅಂದ್ರೆ ತಿನ್ ಮಸಲ್ಸ್, ಫ್ಯಾಟ್ ಅಕ್ಯುಮುಲೇಷನ್ ಆಗಲ್ಲ. ಓಕೆ, ಮತ್ತೆ ಸ್ಕಿನ್ ಒಣಗೋಗಿ ಸ್ಟಿಫ್ ಆಗಲ್ಲ, ಒಂದು ಸ್ಮೂತ್ ಆಗಿ ಲೀನ್ ಆಗಿರುತ್ತೆ. ದಿಸ್ ಇಸ್ ಒಂದು ಕಲರ್. ಸೊ ಅಂದ್ರೆ ಸ್ಕೈ ಬ್ಲೂ ಇಲ್ಲಿ ಯೆಲ್ಲೋ ಕಲರ್ ಮಾಡಿಬಿಟ್ಟು ಅದು ಸುತ್ತ ಒಂದು ಸ್ಕೈ ಬ್ಲೂ ಹಾಕಿದ್ರೆ, ಸೊ ಬ್ಲಡ್ ಸರ್ಕ್ಯುಲೇಷನ್ ಜೊತೆಗೆ ಆ ಪೈಲ್ಸು ಕೂಡ ಹಂಗೆ ಪೈಲ್ಸು, ಫಿಜರು ಮತ್ತೆ ಅರ್ನಿಯಾ ಇದನ್ನ ನೆನ್ಪಿಟ್ಕೊಳ್ಳಿ. ನೋಡಿ, ನಾನು ಒಂದು ಆರ್ಗಾನಿಕ್ ಟ್ರೀಟ್ ಮಾಡಿ 10 ಕಾಯಿಲೆಗೆ ವಾಸಿ ಮಾಡ್ತೀನಿ. ಹೌದು, ಈಗ ಅದಷ್ಟೇ ಹೇಳ್ಬಿಟ್ರೆ ನೀವು 10 ಕಾಯಿಲೆ. ಇವಾಗ ಇನ್ನೂ ಸುಮಾರು ಕಾಯಿಲೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾರಿಗಾದ್ರೂ ಊಟ ಮಾಡೋ ತಡೆ ಮೋಷನ್ಗೆ ಹೋಗ್ತೀರಾ ಅನ್ಕೊಳ್ಳಿ. ಯಾಕೆ ಹೋಗ್ತೀರಾ? ನಿಮ್ಮ ಪೃಥ್ವಿ ವೀಕ್ ಆಗಿದೆ. ಊಟ ಮಾಡೋ ತಡೆ ಮೋಷನ್ಗೆ ಯಾಕೆ ಹೋಗ್ತಾರೆ ಅಂದ್ರೆ ಸ್ಟಮಕ್ ಹಿಡ್ದಿಟ್ಕೊಳಕ್ ಆಗ್ತಿಲ್ಲ. ಸ್ಟಮಕ್ ಸ್ಟ್ರಾಂಗ್ ಇದ್ರೆ ಆಹಾರ ಹಿಡ್ದಿಟ್ಕೊಳ್ಳುತ್ತೆ. ಯಾವ ಸ್ಟಮಕ್ ವೀಕ್ ಆಯ್ತು ಅದು ಹಿಡ್ದಿಟ್ಕೊಳಕ್ ಆಗಲ್ಲ. ಊಟ ಮಾಡೋ ತಡೆ ಮೋಷನ್ಗೆ ಹೋಗ್ತಾರೆ. ಹೋಗ್ತಾ ಇದ್ದೀರಾ? ಇದೊಂದೇ ಕಲರ್, ಎಲ್ಲ ಸ್ಕೈ ಬ್ಲೂ ಹಾಕಿ 3, 4, 5 ದಿವಸ ನೀವು ಊಟ ಮಾಡೋ ತರ ಮೋಷನ್ಗೆ ಹೋಗೋ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿದೆ ಅಂದ್ರೆ ನಿಮ್ ಡೈಜೆಷನ್ ಚೆನ್ನಾಗಿದೆ ಅಂತ. ಸೊ ಹಿಡಿದಿಟ್ಕೊಳ್ಳೋ ಶಕ್ತಿ ನಿಮ್ಮ ಹೊಟ್ಟೆಗೆ ಬಂದಿದೆ. ನಿಮ್ಗೆ ಯಾವ ಜೀರ್ಣಾಂಗ ಸಂಬಂಧಿಸಿದ ಯಾವ ಕಾಯಿಲೆ ಬರಲ್ಲ. ಏನಾದ್ರೆ ಅದು ಮೋಷನ್ ಹೋಗ್ತಿಲ್ಲ ಅಂತ ಟ್ಯಾಬ್ಲೆಟ್ ತಗೊಳಕ್ ಶುರು ಮಾಡ್ಬಿಡ್ತಾರೆ. ಸೊ ಕೆಲವೊಂದ್ಸಲ ಅದು ಸ್ಟಾಪ್ ಆಗೋಕ್ಕೂ ಟ್ಯಾಬ್ಲೆಟ್ ಇದೆ, ಆದ್ರೆ ಇಲ್ಲಿ ಸ್ಟಾರ್ಟ್ ಆಗೋಕ್ಕೂ ಸ್ಟಾಪ್ ಆಗೋಕ್ಕೂ ಬಣ್ಣಗಳಿಲ್ಲ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಎಲ್ರು ನನ್ನ ದೇಹ ತನ್ನದೇ ಆದ ಭಾಷೆನಲ್ಲಿ ಮಾತಾಡುತ್ತೆ, ಬಟ್ ಅದನ್ನ ಅರ್ಥ ಮಾಡ್ಕೊಳತ್ತಡ. ಇವಾಗ ಫಾರ್ ಎಕ್ಸಾಂಪಲ್, ನಿಮ್ಮ ಮಗು ಊಟ ಮಾಡಿದ್ಮೇಲೆ ಮೋಷನ್ಗೆ ಹೋಗ್ತಿದೆ ಅಂದ್ರೆ ಇಟ್ಸ್ ವೆರಿ ಕೇರ್ಫುಲ್, ಡೈಜೆಷನ್ ವೀಕ್ ಆಗಿದೆ. ನೀವು ಅದನ್ನ ಗಮನ ಹರಿಸಿಲ್ಲ ಅಂದ್ರೆ ಮುಂದೊಂದು ದಿವಸ ಅದು ಎಸಿಡಿಟಿ ಆಗ್ಬೋದು, ಇಲ್ಲ ಕೊಲೆಸ್ಟ್ರಾಲ್ ಆಗ್ಬೋದು, ಇನ್ನೊಂದು ಏನೇನೋ ಕಾಯಿಲೆ ಆಗ್ಬೋದು. ಕರೆಕ್ಟ್. ಫಸ್ಟ್ ದೇಹದ ಭಾಷೆನ ಅರ್ಥ ಮಾಡ್ಕೋಬೇಕು. ಸೊ ಯಾರಿಗಾದ್ರೂ ದೇಹದಲ್ಲಿ ಏನೇ ಹಿಡ್ದಿಟ್ಕೊಳಕ್ ಆಗಿಲ್ಲ ಅಂದ್ರೆ ಜಸ್ಟ್ ಎಲ್ಲೋ ಸ್ಕೈ ಬ್ಲೂ ಹಾಕಿ. ಅದು ಮೋಷನ್ ಹಿಡ್ದಿಟ್ಕೊಳಕ್ ಆಗಿಲ್ಲ, ಇಲ್ಲಿ ಈವನ್ ಬ್ಲೀಡ್ ಆಗ್ತಿತ್ತು ಅನ್ಕೊಳ್ಳಿ. ಓಕೆ, ಇವಾಗ ಅಲ್ಲಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಕಣ್ಣಲ್ಲಿ ಬ್ಲೀಡಿಂಗ್ ಆಗ್ತಿದೆ, ಇಲ್ಲ ಮೋಷನ್ ಅಲ್ಲಿ ಬ್ಲೀಡಿಂಗ್ ಆಗ್ತಿದೆ, ಇಲ್ಲ ಕರಳಲ್ಲಿ ಬ್ಲೀಡಿಂಗ್ ಆಗ್ತಿದೆ. ಎಲ್ಲೇ ಬ್ಲೀಡಿಂಗ್ ಆಗ್ತಿದೆ ಅಂದ್ರೆ ಅದ್ರ ಅರ್ಥ ಏನು? ನಿನ್ನ ದೇಹ ಪೃಥ್ವಿ ತತ್ವ ವೀಕ್ ಆಗ್ಬಿಟ್ಟು ಅದು ಹಿಡ್ಕೊಳಕ್ ಆಗ್ತಿಲ್ಲ, ಹಿಡ್ದಿಟ್ಕೊಳೋ ಗುಣ ಇಲ್ಲ ಅಂತ. ಅದಕ್ಕೂ ಸೇಮ್ ಕಲರ್. ಹೆಣ್ಮಕ್ಳು ಕೂಡ ಬ್ಲೀಡಿಂಗ್ ಆಗ್ತಿರುತ್ತೆ, ಮೆನ್ಸಸ್ ಬ್ಲೀಡಿಂಗ್ ಎಕ್ಸಸ್ ಇದೆ ಅನ್ಕೊಳ್ಳಿ, ಸ್ಪ್ಲೀನಿಗೆ ಎಲ್ಲ ಸ್ಕೈ ಬ್ಲೂ ಹಾಕಿ. ಎಲ್ಲ ಸ್ಕೈ ಬ್ಲೂ
ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳೋ ವೀಕ್ಷಕರೇ. ಸೊ ಇದೆಲ್ಲ ಪರ್ಮನೆಂಟ್ ಆದಂತಹ ಚಿಕಿತ್ಸೆ ಇದು. ಇಲ್ಲಿ ನಮಗೂ ಮೆಡಿಸಿನ್ಸ್ಗೆ ಏನು ಡಿಫ್ರೆನ್ಸ್ ಏನಂದರೆ, ನೀವು ಇವಾಗ ಪೈಲ್ಸ್ ಅಂತೇಳಿ, ಊಟ ಮಾಡೋ ಮೋಷನ್ ಅಂತೇಳಿ, ಮೆನ್ಸಸ್ ಬ್ಲೀಡಿಂಗ್ ಅಂತೇಳಿ, ವೆರಿಕೋಸ್ ವೇನ್ಸ್ ಅಂತೇಳಿ, ಇದೆಲ್ಲದಕ್ಕೂ ಬೇರೆ 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 ಮಾತ್ರೆಗಳಿದೆ. ಬಟ್ ಈ ಹೀಲಿಂಗ್ ಸಿಸ್ಟಮಲ್ಲಿ ಏನು ಅಂತಂದರೆ, ಬಸವಾಕ್ಯೂ ಅಕಾಡೆಮಿನಲ್ಲಿ ಈ 10 ಕಾಯಿಲೆ ಯಾಕೆ ಬಂದಿದೆ ಅಂತ ನೋಡ್ತೀವಿ. ಎಲ್ಲರೂ ಪೃಥ್ವಿ ತತ್ವ ವೀಕ್ ಇದೆ. ಪೃಥ್ವಿ ತತ್ವನ ರೆಪ್ರೆಸೆಂಟ್ ಮಾಡೋರು ಯಾರು? ಸ್ಪ್ಲೀನ್ ಅಂಡ್ ಸ್ಟಮಕ್. ಅದನ್ನು ಸ್ಟ್ರೆಂಥನ್ ಮಾಡಿ ನಿಮ್ಮ 10 ಸಿಂಪ್ಟಮ್ಸಿಗೆ ರಿಸಲ್ಟ್ ಬರುತ್ತೆ. ಎಸ್ ವೀಕ್ಷಕರೇ, ಇದು ಡಾಕ್ಟರ್ ಬಸವರಾಜ್ ಅವರು ಮಾತಾಡೋಂಥ